ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದ ಮಾರುತಿ ದೇವಸ್ಥಾನಕ್ಕೆ ಉಪವಿಭಾಗದ ಅಧಿಕಾರಿಗಳು ಆಡಳಿತ ಅಧಿಕಾರಿಯನ್ನು ನೇಮಿಸಿದ್ದು, ಕೂಡಲೇ ಈ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಬಂಡಿವಾಡ ಗ್ರಾಮದ ಮಾರುತಿ ದೇವಸ್ಥಾನದ ಭಕ್ತರು ಗುರುವಾರ ಧಾರವಾಡದ ಉಪವಿಭಾಗದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಬಂಡಿವಾಡ ಗ್ರಾಮದಲ್ಲಿ ಇರುವಂತಹ ಈ ಮಾರುತಿ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ. ಶಿಥಿಲಾವಸ್ಥೆಯಲ್ಲಿ ಇರುವಂತಹ ದೇವಸ್ಥಾನವನ್ನ ಗ್ರಾಮಸ್ಥರೇ ದೇಣಿಗೆ ಸಂಗ್ರಹಿಸಿ ಜೀರ್ಣೋದ್ಧಾರ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಚಿನ್ನ ಬೆಳ್ಳಿ ಏನೂ ಇಲ್ಲ. ಈಗಾಗಲೇ ಈ ದೇವಸ್ಥಾನದ ಹೆಸರಲ್ಲಿ ಒಂದು ಟ್ರಸ್ಟ್ ಕಮಿಟಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಎಂದು ಒಂದು ಸಮಿತಿ ಮಾಡಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಸದ್ಯ ಈ ದೇವಸ್ಥಾನವನ್ನ ಮತ್ತಷ್ಟು ಜೀರ್ಣೋದ್ಧಾರ ಮಾಡಬೇಕು ಎಂಬ ಉದ್ದೇಶದಿಂದಾಗಿ ಬೇರೆ ಹಳ್ಳಿಗಳ ಭಕ್ತರಿಂದಲೂ ಕೂಡ ದೇಣಿಗೆ ಸಂಗ್ರಹ ಮಾಡಲಾಗ್ತಾ ಇದೆ. ಇದನ್ನು ಸಹಿಸದ ಕೆಲವರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ದೇವಸ್ಥಾನಕ್ಕೆ ಆಡಳಿತ ಅಧಿಕಾರಿ ನೇಮಕ ಮಾಡಬೇಕು ಅಂತ ಸುಳ್ಳು ಅರ್ಜಿ ಕೊಟ್ಟಿದ್ದಾರೆ. ಇದರಿಂದ ಗ್ರಾಮದಲ್ಲಿ ಶಾಂತತೆಗೆ ಭಂಗ ಉಂಟು ಮಾಡಿದಂತಾಗಿದೆ. ಈಗಾಗಲೇ ಈ ದೇವಸ್ಥಾನಕ್ಕೆ ಉಪ ತಹಸೀಲ್ದಾರ್ ಶಿರಗುಪ್ಪಿ ಅವರನ್ನ ಆಡಳಿತ ಅಧಿಕಾರಿಯನ್ನಾಗಿ ಸಹ ನೇಮಕ ಮಾಡಲಾಗಿದೆ. ಈ ದೇವಸ್ಥಾನ ಚಿನ್ನ ಬೆಳ್ಳಿ ಏನನ್ನು ಕೂಡ ಹೊಂದಿಲ್ಲ. ಯಾವುದೇ ಗಲಾಟೆ ಕೂಡ ಇದರಲ್ಲಿ ಇಲ್ಲ. ಹೀಗಾಗಿ ಆಡಳಿತ ಅಧಿಕಾರಿ ನೇಮಕ ಮಾಡುವ ಅವಶ್ಯಕತೆಯೇ ಬರುವುದಿಲ್ಲ. ಕೂಡಲೇ ಆಡಳಿತ ಅಧಿಕಾರಿ ನೇಮಕವನ್ನ ರದ್ದುಪಡಿಸಬೇಕು. ಇಲ್ಲದೆ ಹೋದಲ್ಲಿ ಬಂಡಿವಾಡ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲ ಸರ್, ಈಗ ಬಂಡವಾಳ ಹುಬ್ಬಳ್ಳಿ ತಾಲೂಕು ಬಂಡವಾಳ ಗ್ರಾಮದ ಮಾರುತಿ ದೇವಸ್ಥಾನದ ಬಗ್ಗೆ ನಾವು ಆಡಳಿತ ಅಧಿಕಾರಿ ನೇಮಕ ಮಾಡಿದ ಬಗ್ಗೆ ಈಗ ಇವ್ರು ಅದನ್ನ ಇದು ಮಾಡ್ಯಾರ, ಶಿಫಾರಸ್ ಮಾಡಿದಕ್ಕೆ ಇವ್ರು ಅದನ್ನ ರದ್ದು ಮಾಡ್ಬೇಕಂತ ನಾವು ಅವ್ರಿಗೆ ಇಲ್ಲಿ ಮನೆ ಕೊಡಕ್ ಬಂದೇವಿ. ಈಗ ಇವ್ರು ಏನ್ ಮಾಡ್ಯಾರ, ಎ ಸಿ ಆಫೀಸ್ ಎ ಸಿ ಅವರು ನಮ್ಗೆ ಏನು ಮಾಹಿತಿ ಕೊಡ, ನಮ್ಮ ಊರವರಾದ ಒಬ್ರು ಯಾರೋ ಒಬ್ರು ಕೊಟ್ಟಾರ, ಅರ್ಜಿ ಕೊಡೋದ್ರಕ್ಕ ಅದನ್ನ ಯಾವುದೋ ಕುಲಂಕುಷವಾಗಿ ಊರಿಗೆ ಬಂದು ಪರಿಶೀಲನೆ ಮಾಡಿ ಇಲ್ಲಿ ತಮ್ಮದೇ ಆದ ಅಧಿಕಾರಿಗಳನ್ನ ನಮ್ಮ ಬಂಡವಾಳ ಗ್ರಾಮಕ್ಕೆ ಕಳಿಸಿ ಏನ್ ಅವ್ಯವಹಾರ ಏನಿಲ್ಲ ಎಲ್ಲ ಅದನ್ನ ಕುಲಂಕುಷವಾಗಿ ಅದನ್ನ ಚರ್ಚೆ ಮಾಡ್ಬೇಕ್ರಿ. ಚರ್ಚೆ ಮಾಡಿ ಮಾಹಿತಿ ತಗೊಂಡು ಅವ್ರ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇದು ಯಾವ್ದನ್ನು ಮಾಡದೆ ಅವರು ಒಬ್ಬರ ಅರ್ಜಿ ಕೊಟ್ಟಿದ್ದಕ್ಕೆ ಅವ್ರೊಬ್ಬರ ಮಾತಿಗೆ ಏಕಪಕ್ಷ ನಿರ್ಣಯ ತಗೊಂಡು ಈ ರೀತಿ ಇವರು ನಮ್ಮ ಎ ಸಿ ಅವರು ಆಡಳಿತ ಅಧಿಕಾರಿ ನೇಮಕ ಮಾಡ್ಯಾರ. ಇದು ಕಾನೂನು ಬಾರ ಬಹಳ ತಪ್ಪು ಮಾಡ್ಯಾರ. ಅವ್ರಿಗೆ ಈ ರೀತಿ ನಿರ್ಣಯ ತಗೋಬಾರ್ದವ್ರು, ಯಾಕೆ ತಗೊಂಡ್ರೆ ಗೊತ್ತಿಲ್ಲ. ಈ ವಿಚಾರಗಳು ಅವ್ರಿಗೆ ಈಗ ಸುಮ್ಮನೆ ಸಮಾಧಾನದವ್ರು ನಾವು ಮನೆ ಕೊಡಕ್ ಬಂದೀವಿ. ಇದನ್ನ ಆಡಳಿತ ಅಧಿಕಾರಿ ಅವ್ರು ಏನು ರದ್ದು ಮಾಡ್ಲಿಕ್ಕಂದ್ರೆ ಇನ್ನು ಮುಂದೆ ಉಗ್ರ ಹೋರಾಟ ಮಾಡೋ ವ್ಯವಸ್ಥೆಗೆ ನಾವು ಅದೇವಿ. ಅದ್ರ ಆಲ್ರೆಡಿ ನಾವೆಲ್ಲ ಇದರಲ್ಲಿ ಮನೆಯಲ್ಲೆಲ್ಲ ಕಾಣಿಸೇವಿ. ಈ ರೀತಿ ದಯವಿಟ್ಟು ಅವ್ರಿಗೆ ನಾವು ವಿನಂತಿ ಮಾಡ್ಕೋತೀವಿ ಅಂದ್ರೆ, ನಾವು ದಯವಿಟ್ಟು ನೀವು ಸಾಕಷ್ಟು ಬಿಜಿ ಇರ್ತೀರಿ. ಈಗ ನೀವು ಮಾಡಿದ್ದ ಐತೆ ಈಗ ಅದು ಹಿಂದೂಸ್ತಾನ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಯಾಕೆ ಈ ನಮೂನಿ ಮಾಡಕತ್ತೈತಿ ಸರ್ಕಾರ ಅಧಿಕಾರಿಗಳು, ಯಾಕೆ ಈ ನಮೂನಿ ಮಾಡಕತ್ತಾರ? ಏನ್ ಮಾಡ್ಯಾರ ನಿಮ್ಗ? ನಮ್ದು ಸೀಕ್ರೆಟ್ ಆಗೈತಿ. ಏನು ನಮ್ಮ ಬಂಡವಾಳ ಗ್ರಾಮದಾಗ ಉತ್ಪನ್ನ ಇಲ್ಲ, ಲಕ್ಷಗಟ್ಟಲೆ ದಿವಸ ಉತ್ಪನ್ನ ಇವಾಗ ಏನಿಲ್ಲ. ಇದ್ದಿದ್ರೆ ಭಕ್ತರ ದೇಣಿಗೆ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಎಲ್ಲ ನಾವು ಒಂದು ವಯಸ್ಸಿನಾಗ ಕೊಡ್ಕೊಂಡು ಅದನ್ನ ಜೀರ್ಣೋದ್ಧಾರ ಮಾಡಕತ್ತೀವಿ. ಇದು ನಿಮ್ಗೆ ಸಹಿಸ್ಲಕ್ ಆಗವಲ್ದ. ಅದನ್ನ ಅಧಿಕಾರಿಗಳು ಕುಲಂಕುಷ ಪರಿಚಯ ಮಾಡ್ಬೇಕು. ಅವ್ರು ಒಂದು ಜವಾಬ್ದಾರಿ ಸ್ಥಾನದಾಗಿದ್ದಾರೆ. ಅವರು ಮುದ್ರಾಲಯಕ್ಕೆ ಅವರು ಈ ರೀತಿ ನಮ್ಮ ಮನೆ ದಬ್ಬಾಳಿಕೆ ಮಾಡಿದ್ರೆ ಮತ್ತೆ ದೇವಸ್ಥಾನ ಬಗ್ಗುದು ಹೆಂಗ್ರಿ ಈಗ? ಅದಕ್ಕೋಸ್ಕರ ಇವ್ರು ದಯವಿಟ್ಟು ಅದನ್ನ ಆಡಳಿತ ರದ್ದು ಮಾಡ್ಬೇಕು. ರದ್ದು ಮಾಡ್ಲಿಕ್ಕೆ ನಾವು ಇದನ್ನ ಇಷ್ಟಕ್ಕೆ ಬಿಡಂಗಿಲ್ಲ. ಮುಂದೆ ದೊಡ್ಡ ಹೋರಾಟ ಮಾಡಕ್ ನಾವು ಕಂಕಣಬದ್ಧಾಗಿದ್ದೇವೆ. ಜೀರ್ಣೋದ್ಧಾರ ಅಂದ್ರೆ ನಮ್ಮ ದೇವಸ್ಥಾನ ಪೂರ ಶಿಥಿಲಗೊಂಡಿತ್ರಿ. ಜಾಸ್ತಿ ಮಳೆ ಬಂದ್ರೆ ಸೋರ್ಲಿಕ್ಕತ್ತಿತ್ತು, ಭಕ್ತರು ಕೆಳಗೆ ಕುತ್ಕೊಳಕ್ ಬರಂಗಿಲ್ಲ, ಇದಾಗ್ತದೆ. ಏನ ಕಾರ್ಯಕ್ರಮ, ದೇವ್ರ ಕಾರ್ಯಕ್ರಮ, ಹೋಮ ಹರಣ ಅಂತೆಲ್ಲ ಮಾಡಕ್ ಹಾಕಿದ್ದಿಲ್ಲ ಅಲ್ಲಿ. ಅದಕ್ಕೋಸ್ಕರ ಎಲ್ಲಾ ಗ್ರಾಮಸ್ಥರು ಕೂಡಿ ವಿಚಾರ ಮಾಡಿದ್ವಿ, ಎಲ್ಲ ಅದನ್ನ ಹೊಸದಾಗಿ ಮಾಡೋಣ ಅಂತೇಳಿ. ಅದು ಪೂರ ಶಿಲೆ, ಕಲ್ಲಿನ ಶಿಲೆದ್ದ ಮಾಡ್ಬೇಕಂತ ಒಂದು ನಿರ್ಧಾರ ತಗೊಂಡ್ರಿ. 2,10,00,000 ರೂಪಾಯಿ ಎಸ್ಟಿಮೇಟ್ ಐತ್ರಿ ಈಗ ಅದ್ರದ್ದು. ಅದ್ರ ನಾವೆಲ್ಲಾ ಗ್ರಾಮಸ್ಥರು ಯಾರು ಗೌರ್ಮೆಂಟ್ ₹1 ಇನ್ನೂ ಬಂದಿಲ್ರಿ ನಮ್ಗೆ ಸಹಾಯ. ನಾವೇ ಎಲ್ಲಾರು ಮನೆಗೆ ಹೋಗಿ ಎಲ್ಲಾ ಪಟ್ಟಿ ತಗೊಂಡು ಭಕ್ತರ ಕಾಣಿಕೆಯಿಂದ ಈಗ ಅದನ್ನ 70% ಕೆಲಸ ಮಾಡಿವ್ರಿ ನಾವೀಗ. ಇನ್ನು 30% ಅಷ್ಟೇ ಕೆಲಸ ಐತಿ. ಅದನ್ನ ಮಾಡ್ಬೇಕಂದ್ರೆ ಈ ರೀತಿ ನಾವು ಬಂದು ಸ್ಟಾಪ್ ಇಡಿಸ್ಬಿಡ್ರಿ ಕೆಲಸನ. ಕೆಲಸ ಸ್ಟಾಪ್ ಇಟ್ಟು ನಮ್ಗೆ ಕೆಲಸ ಮಾಡ್ಬಿಡ್ರಿ. ದತ್ತಿ ಇಲಾಖೆ ಒಳಪಟ್ಟೈತಿ, ಇದಕ್ಕೆ ನೀವು ರಸೀಟ್ ಇರಬೇಕು, ಬಂಗಾರ ಬೆಳೆ ಲೆಕ್ಕ ಕೊಡ್ರಿ, ಅದನ್ನ ಕೊಡ್ರಿ, ಇದನ್ನ ಕೊಡ್ರಿ ಅಂತ ಎಲ್ಲಾ ಲೆಕ್ಕ ಕೊಡ್ರಿ. ಆಮೇಲೆ ನೀವು ಟ್ರೆಜರಿ ಲಾಕ್ ಕೊಡ್ರಿ, ಕಿಲಿ ಕೊಡ್ರಿ. ನೀವು ಇನ್ಮ್ಯಾಗ ಇಲ್ಲಿ ದೇವಸ್ಥಾನಕ್ಕೆ ಸುಮ್ಮನೆ ಹತ್ತಿ ಏನು ಫಂಕ್ಷನ್ ಮಾಡಂಗಿಲ್ಲ, ಮೀಟಿಂಗ್ ಮಾಡಂಗಿಲ್ಲ, ಅದೇ ಪೂಜೆ ಮಾಡಂಗಿಲ್ಲ. ನಮ್ಮನ್ನ ಕೇಳೇ ಮಾಡ್ಬೇಕು ನೀವು ಇನ್ಮ್ಯಾಗ. ಆಮೇಲೆ ನಮ್ಮ ಅಕೌಂಟ್ ಸೀಸ್ ಮಾಡ್ಸ್ಯಾರ ಈಗ ಅವ್ರು ಬ್ಯಾಂಕಿಂದ, ನೋಡ್ರಿ. ಆಮೇಲೆ ಯಾರ ಭಕ್ತರು ಒಂದು ದೇಣಿಗೆ ಕೊಡ ಬರ್ತಾರೆ. ಭಕ್ತ ದೇಣಿಗೆ ಕೂಡ ಮತ್ತೆ ಹೆಂಗ್ ಮಾಡೋದು, ಹಂಗ ವಾಪಸ್ ಕಳ್ಸೋದು ಅಂತಂದ್ರೆ ಅವ್ರು ಒಂದು ಟೈಮಿಗೆ ಹಾಕ್ತಾರೆ. ಆ ಟೈಮಿಗೆ ಒಂದು ಅಡ್ಡ ಕೊಡ್ಬೇಕಂದ್ರೆ ಭಕ್ತರು ಆ ಟೈಮಿಗೆ ಬಂದ್ ಕೊಡ್ತಾರೆ ಭಕ್ತರು. ಇದನ್ನೆಲ್ಲ ಹೇಳಿದ್ರೆ ಅವ್ರು ಅದ್ರ ಬಗ್ಗೆ ತಿನ್ನಲೇ ಕೆಲ್ಸೋಳ್ರಿ. ಈ ಮುಂದಿನ ಕ್ರಮ ಇದೆ. ಈಗ ರದ್ದು ಮಾಡ್ಬೇಕು. ನಮ್ಮ ದೇವಸ್ಥಾನ ನಾವು ಅದನ್ನ ಯಾವುದೇ ಅವ್ಯವಹಾರ ಏನಿಲ್ಲ ಇಲ್ಲ ತೋರಿಸ್ಕೊಡ್ರಿ. ದಾಖಲೆ ಇಲ್ಲ, ದಾಖಲೆ ಇಲ್ಲದ ಮಾಹಿತಿ ಇಲ್ಲದ ಏನೋ ಮಾಡ್ಯಾರ ಅವರು. ಮುಂದೆ ಉಗ್ರವಾಟ ಅಂತ ಇದು ಅಷ್ಟಕ್ಕೆ ಬಿಡುಗಡೆ ಅದನ್ನ ಶಾಸಕರು ತಿಳಿಸಿವ್ರಿ. ನಮ್ಮ ಭಾಗದ ಶಾಸಕ ಕೋನರೆಡ್ಡಿ ಸಾಹೇಬ್ರು ಅವರು ಡಿ.ಸಿ ಮಾತಾಡ್ರಿ. ಅದು ಆಗೈತಿ, ಒಂದ್ ರೌಂಡ್ ಅದು ಆಗೈತ್ರಿ. ಈಗ ಗೌರ್ಮೆಂಟ್ ದುಡ್ಡು 40 ಲಕ್ಷ ಸ್ಯಾಂಕ್ಷನ್ ಆಗೈತಿ. ಅದ್ರಾಗ 24,66,000 ರೂಪಾಯಿ ಆಲ್ರೆಡಿ ಒಂದು ನಿರ್ಮಿತ ಕೇಂದ್ರಕ್ಕೆ ಬಂದು ಜಮಾ ಆಗೈತ್ರಿ. ನಮ್ಮ ಅಕೌಂಟ್ ಬಂದು ಜಮಾ ಹಾಕೊಂಡ್ರೆ ಇದು ಮಾಡಿ ಸ್ಟಾಪ್ ಹಾಕೊಂಡ್ಬಿಡುತ್ತೆ ಕೆಲಸ.
ಇದನ್ನ ತಡೆ ಹಿಡ್ದಾರ್ರಿ. ಯಾರವ್ರ ಅರ್ಜಿ ಕೊಟ್ಟಾರ? ಅರ್ಜಿ ಕೊಟ್ರ ಬಸವರಾಜ್ ಗುರುಸಿದ್ದಪ್ಪ ಬಂಡಿವಾಡ, ಸಾಕಿನ ಬಂಡಿವಾಡ. ಏನಂತ ಕೊಟ್ಟಾರ ಅರ್ಜಿ? ಇವ್ರು ಸರ್ಕಾರಿ ಅಲ್ರಿ, ಇವ್ರು ಮೂಲ ಟ್ರಸ್ಟ್ ಇದ್ದೂನು ಇವ್ರು ಇಲ್ಲಿಂದ ಬಂದೈತ್ರಿ ನಮ್ಗ. ಮೂಲ ಟ್ರಸ್ಟ್ ಇದ್ದೂನು ಇವ್ರು ಒಂದು ಬೇಕಾಗಿ ಸರಿಯಾಗಿ ಇದು ಮಾಡ್ಕೊಂಡ್ರ ಜೀವನದ ಕಮಿಟಿ ಮಾಡ್ಕೊಂಡ್ ಅಂತೇಳಿ. ಮೂಲ ಟ್ರಸ್ಟ್ ಇಲ್ಲ ಇಲ್ರಿ ನಮ್ದು, ಅದೇ ಇಲ್ಲ ಇಲ್ಲ. ಹಳೇದೊಂದು ಟ್ರಸ್ಟ್ ಐತೆ ಅಂತ ಅದೊಂದು ಟ್ರಸ್ಟ್ ಇಲ್ಲ ಇಲ್ರಿ. ಅದು ಅದ್ರ ರನ್ನಿಂಗ್ ಇಲ್ಲ, ನೀವ್ ಏನಿಲ್ರಿ 2004 ರೀ. ಏನಿಲ್ಲ ಇಲ್ರಿ ಅದ. 3 ಜನ ತೀರ್ಕೊಂಡಾರ, ಅದು ರಿನ್ಯೂವಲ್ ಆಗಿಲ್ಲ. ರಿನ್ಯೂವಲ್ ಆಗಿಲ್ಲ, ಏನಾಗಿಲ್ರಿ ಅದು. ಅಂದ್ರೆ ಯಾವಾಗ 1950 ಇಸ್ವಿ ಒಳಗ ಈಗ ನಮ್ಮ ಬೆಳಗಾವಿ ಇದ್ ನೋಡ್ರಿ ಚಾಟಿ ಕಮಿಷನ್ ಇದ್ದಿಲ್ಲ, ಆ ಟೈಮ್ನಾಗ ಆಗಿದ್ದಂತ್ರಿ ಅದು. ಆ ಟೈಮ್ ಆಗಿದ್ದಂತ್ರಿ ಇಷ್ಟು ಅದು. ಆ ಟೈಮ್ ಆಗಿದ್ದನ್ನ ಎಲ್ಲ ಯಾವ ದೇವಸ್ಥಾನ ಡಿಸಿಷನ್ ಆಗಿದ್ದೆಲ್ಲ ರಿಜಿಸ್ಟ್ರೇಷನ್ ಮಾಡ್ಸ್ಬೇಕಂತೇಳಿ ಆ ಟೈಮ್ನಾಗ ಇವರು ರಿಜಿಸ್ಟ್ರೇಷನ್ ಮಾಡ್ಸಿಲ್ರಿ. ಮಾಡ್ಸ್ಲಿಕ್ಕೆ ಅದನ್ನ ಇದು ಮಾಡ್ಯಾರ. ಈಗ ಅದನ್ನ ಮಾಡಿ ಅದು ಇದ್ದನು ನೀವು ಮಾಡ್ಕೊಂಡ್ರಿ ಕಾನೂನು ಬೇರೆ ನಮ್ಗೆ ಅನ್ನಕತ್ತಾರ್ರಿ, ಹೇಳ್ತಾರ್ರಿ ನಮ್ಮ ಅಧಿಕಾರಿಗಳಿಗೂ. ಅಲ್ಲ, ನೀವು ಅರ್ಜಿ ಕೊಟ್ಟವ್ರು ಇಲ್ಲಿ ಯಾವ ಟ್ರಸ್ಟ್ ಮೆಂಬರ್ ಅದ? ಇಲ್ರಿ, ಮೆಂಬರ್ ಇಲ್ರಿ ಅವ್ರ. ಮೆಂಬರ್ ಇಲ್ಲ, ಸಮಿತಿಯರ ಮೆಂಬರ್ ಅದಾರ? ಇಲ್ರಿ ಇಲ್ರಿ ಇಲ್ರಿ, ಅಲ್ಲಿ ಮೆಂಬರ್ ಸಾರ್ವಜನಿಕರು, ನಮ್ಮೂರ ಸಾರ್ವಜನಿಕರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.